Good morning, friends. Today we will be seeing what is commodity market. Commodity market are a market where the raw and primary products are being exchanged. This raw commodity are exchanged on the regulatory commodity exchange and which they will be buying and selling. ಇವಾಗ ಏನು ಹೇಳ್ತಾ ಇದ್ದಾರೆ, ಮಾರ್ಕೆಟ್ ಅನ್ನೋದು ಯಾವುದೇ ಒಂದು ರಾ ಪ್ರಾಡಕ್ಟು ಮತ್ತು ಪ್ರೈಮರಿ ಪ್ರಾಡಕ್ಟ್ನ ಎಕ್ಸ್ಚೇಂಜ್ ಮಾಡೋ ಒಂದು ಮಾಧ್ಯಮ. ಅಂದರೆ ಅದು ಒಂದು ಪ್ಲೇಸು, ಅಲ್ಲಿ ಬೈ ಮತ್ತು ಸೆಲ್ಲಿಂಗು ಆ್ಯಕ್ಟಿವಿಟಿ ನಡೆಯುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಕಮ್ಯುನಿಟಿ ಮಾರ್ಕೆಟಲ್ಲಿ ಹೆಂಗೆ ಸೆಟ್ಲ್ಮೆಂಟು ಮತ್ತು ಕ್ಲಿಯರೆನ್ಸ್ ಪ್ರೊಸೆಸ್ ಮಾಡ್ಬೋದು. ಇದು ಬಹಳ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲೂ ಇದು ಇದ್ದೇ ಇರುತ್ತೆ. ಫಸ್ಟು ನೋಡೋಣ, ರಿಸ್ಕ್ ಇನ್ ಕಮಾಡಿಟಿ ಮಾರ್ಕೆಟ್ ರೆಫರ್ to uncertainty of future market value and the size of future income caused by the fluctuating in the price of commodity. Commodity future contract are standardized in terms of quality of underlying commodities and liquidity. Given that the features of future trade are standardized by the exchange, allowed them to trade on the exchange and contract are liquidate, they will be always ready for them. ಇಲ್ಲಿ ಯಾವ್ಯಾವ ರಿಸ್ಕ್ ಬರುತ್ತೆ ಅಂದರೆ, ರಿಸ್ಕ್ ಆಫ್ ಅನ್ಸರ್ಟೈನಿಟಿ ಬರುತ್ತೆ, ಮತ್ತು ಲಿಕ್ವಿಡಿಟಿ ತಕ್ಷಣ ಲಿಕ್ವಿಡೇಟ್ ಆಗೋಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ ಕ್ಲಿಯರೆನ್ಸ್ಗೆ, ಮತ್ತು ಸ್ಟ್ಯಾಂಡರ್ಡೈಸ್ ಕಾಂಟ್ರಾಕ್ಟ್ ಇರುತ್ತೆ. ನೆಕ್ಸ್ಟು ಕಂಟಿನ್ಯೂಷನ್ನು ಆಬ್ಸೆನ್ಸ್ ಆಫ್ ಕೌಂಟರ್ ಪಾರ್ಟಿ ರಿಸ್ಕು. ಅಂದರೆ ಕೌಂಟರ್ ಪಾರ್ಟಿ ರಿಸ್ಕ್ ಇರೋಲ್ಲ, ಇಬ್ಬರು ಅಗ್ರಿಮೆಂಟ್ಗೆ ಬರೋದ್ರಿಂದ ಕೌಂಟರ್ ಪಾರ್ಟಿ ರಿಸ್ಕ್ ಅವಾಯ್ಡ್ ಆಗುತ್ತೆ. ಮತ್ತು ಪ್ರೈಸ್ ಡಿಸ್ಕವರಿ, ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಪ್ರೊವೈಡೆಡ್ ಬೈ ದಿ ಕಮ್ಯುನಿಟಿ ಎಕ್ಸ್ಚೇಂಜ್ ಕಂಬೈನ್ಡ್ ವಿತ್ ದ liquidity and risk free trading encourage the wide participant and ensure long volume and minimize the price manipulations. ಇಲ್ಲಿ ಪ್ರೈಸ್ ಡಿಸ್ಕವರಿ ಎಲೆಕ್ಟ್ರಾನಿಕ್ ಪ್ಲ್ಯಾಟ್ಫಾರ್ಮಿಂದ ಮಾಡೋದ್ರಿಂದ ಎಲ್ಲ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಮತ್ತು ಲಿಕ್ವಿಡಿಟಿ ಯಾವಾಗ ನಮಗೆ ಲಾಭ ಬರುತ್ತೆ ಅಂತ ಗೊತ್ತಾಗುತ್ತೆ. ಮುಂಚೆ ಏನಾಗ್ತಿತ್ತು, ಒಬ್ಬ ಬ್ರೋಕರ್ ಹಿಡಿದು ಬ್ರೋಕರ್ ಮೂಲಕ ನಾವು ಟ್ರೇಡ್ ಮಾಡಬೇಕಾಯ್ತು. ಆ ಬ್ರೋಕರು ನಮಗೆ ಕ್ಲಿಯರ್ ಮಾಹಿತಿ ಕೊಡ್ತಿರ್ಲಿಲ್ವ, ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಎಲೆಕ್ಟ್ರಾನಿಕ್ ಪ್ಲ್ಯಾಟ್ಫಾರ್ಮ್ ಬಂದಿರೋದ್ರಿಂದ ನಮಗೆ ಡಿಸ್ಪ್ಲೇ ಆಗುತ್ತೆ. ನಾವು ಒಂದು ಪಾಸ್ವರ್ಡ್ ಐ ಡಿ ಹಾಕ್ಬಿಟ್ರೆ ನಮಗೆ ಡಿಸ್ಪ್ಲೇ ಆಗುತ್ತೆ, ಏನು ಪ್ರೈಸು ಫ್ಲಕ್ಚುಯೇಟ್ ಆಗ್ತಾಯಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಕಂಟಿನ್ಯೂಷನು ಮಾರ್ಕೆಟ್ ರಿಸ್ಕ್ ಆಫ್ ಲಾಸ್ ಸಫರ್ಡ್ ಬೈ ಎ ಬೈಯರ್ ಆರ್ ಸೆಲ್ಲರ್ ಆನ್ ಅಕೌಂಟ್ ಆಫ್ ಅಡ್ವರ್ಸ್ ಇವೆಂಟ್ ಆಫ್ ಪ್ರೈಸ್. ಅಡ್ವರ್ಸ್ ಇವೆಂಟ್ ಅಂದರೆ ಸಡನ್ನಾಗಿ ಇನ್ಕ್ರೀಸ್ ಆಗೋದು, ಸಡನ್ನಾಗಿ ಡಿಕ್ರೀಸ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಕಮಾಡಿಟಿ ಮಾರ್ಕೆಟಲ್ಲಿ. ಮತ್ತು ಕ್ರೆಡಿಟ್ ರಿಸ್ಕು ಲೋ ಮತ್ತು ಝೀರೋ ಕ್ರೆಡಿಟ್ ಇರುತ್ತಲ್ಲ, ಅದಕ್ಕೆ ರೆಸ್ಪಾನ್ಸಿಬಲ್. ಆ್ಯಂಡ್ ಆಪ್ರೇಷ್ನಲ್ ರಿಸ್ಕ್, ಇಟ್ ಅರೈಸ್ ಔಟ್ ಆಫ್ ಸಮ್ ಆಪ್ರೇಷ್ನಲ್ ಡಿಫಿಕಲ್ಟೀಸ್. ಅಂದರೆ ಆಪ್ರೇಷ್ನಲ್ ಡಿಫಿಕಲ್ಟೀಸ್ ಅಂದರೆ ಆಪ್ರೇಷನ್ ಸಿಸ್ಟಮು ಸ್ವಲ್ಪ ಫೇಲ್ ಆಗುತ್ತೆ. ಮತ್ತು ಲೀಗಲಿ ರಿಸ್ಕ್, ಇಟ್ ಈಸ್ ಎ ರಿಸ್ಕ್ ಕಮ್ ಫ್ರಮ್ ದಿ ಲೀಗಲ್ ಆಬ್ಜೆಕ್ಟಿವ್ that may be arise since the exchange regulatory framework will be disallowed some activities. ಅಂದರೆ ಸಮ್ ಆ್ಯಕ್ಟಿವಿಟಿ ಅದು ಇಲ್ಲೀಗಲ್ ಆಗಿರುತ್ತೆ, ಆದ್ದರಿಂದ ಅದು ಡಿಸೇಬಲ್. ಕಮಾಡಿಟಿ ಕ್ಲಿಯರೆನ್ಸ್ ಹೌಸು ಈ ಥರ ವರ್ಕ್ ಮಾಡುತ್ತೆ. ಕ್ಲಿಯರೆನ್ಸ್ ಹೌಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎಂಟಿಟಿ ವಿಚ್ ಆಸ್ ಡಿಫರೆಂಟ್ ಫ್ರಮ್ ಎಕ್ಸ್ಚೇಂಜ್. ಕ್ಲಿಯರೆನ್ಸ್ ಹೌಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕೀಪಿಂಗ್ ರೆಕಾರ್ಡ್. ಇದು ಎಕ್ಸ್ಚೇಂಜ್ ಅಲ್ಲ, ಆದರೆ ಕ್ಲಿಯರೆನ್ಸ್ ಹೌಸಾಗಿ ಆ್ಯಕ್ಟಿವೇಟ್ ಮಾಡುತ್ತೆ. ನೀವು ಪಿಕ್ಚರಲ್ಲಿ ನೋಡ್ಬೋದು, ಫಸ್ಟು ಸೆಲ್ಲರ್ ಬಂದರೆ ಸೆಲ್ಲರು ಕ್ಲಿಯರೆನ್ಸ್ ಹೌಸ್ ಕೊಡ್ತಾನೆ, ಕ್ಲಿಯರೆನ್ಸ್ ಹೌಸು ಬೈಯರ್ಗೆ ಸೆಲ್ ಮಾಡ್ತಾನೆ. ಇನ್ ಬಿಹಾಫ್ ಆಫ್ ಸೆಲ್ಲರ್ನ ಮುಂದೆ ನೋಡ್ತಾ ಹೋಗ್ತೀವಿ ನಾವು ಕ್ಲಿಯರೆನ್ಸ್ ಹೌಸ್ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಈಗ ಸೆಲ್ಲರ್ ಆಗಿ ಕ್ಲಿಯರೆನ್ಸ್ ಹೌಸು ಬೈಯರ್ಗೆ ಆ್ಯಕ್ಟ್ ಮಾಡುತ್ತೆ, ಬೈಯರ್ ಪರವಾಗಿ ಸೆಲ್ಲರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆದ್ದರಿಂದ ಕಮಾಡಿಟಿ ಎಕ್ಸ್ಚೇಂಜ್ ಬೇರೆ ಮತ್ತು ಕಮಾಡಿಟಿ ಕ್ಲಿಯರೆನ್ಸ್ ಹೌಸ್ ಬೇರೆ. ಮುಂದೆ ನೋಡ್ತಾ ಹೋಗೋಣ. ಕ್ಲಿಯರೆನ್ಸ್ ಹೌಸ್ ಆ್ಯಕ್ಟ್ಸ್ ಆ್ಯಸ್ ಎ ಸೆಲ್ಲರ್ ಟು ಆಲ್ ಬೈಯರ್ಸ್ ಆ್ಯಂಡ್ ಎ ಬೈಯರ್ ಟು ಆಲ್ ಸೆಲ್ಲರ್. ಮುಂಚೆನೇ ಹೇಳಿದೆ ನೋಡಿ, ಎಲ್ಲ ಸೆಲ್ಲರ್ಗೂ ಬೈಯರ್ ಆಗಿ ಆ್ಯಕ್ಟ್ ಮಾಡುತ್ತೆ, ಬೈಯರ್ಗೆ ಎಲ್ಲ ಸೆಲ್ಲರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈಚ್ day of trading exchange members should be recorded their buying and selling to clear the clearing house. A clearing house that ensure
that the financial statement from all the buyers and sellers is made to clearing house. ಈಚ್ ಆ್ಯಂಡ್ ಎವ್ರಿ ರೆಕಾರ್ಡ್ ಅಂದರೆ ಯಾವುದೇ ಒಂದು ಸಿಂಗಲ್ ಬಿಟ್ ಆಫ್ ಟ್ರೇಡಿಂಗ್ ನಡೆದರೂ ಕ್ಲಿಯರೆನ್ಸ್ ಹೌಸಲ್ಲಿ ನಾವು ರೆಕಾರ್ಡ್ ಮಾಡಲೇಬೇಕು. ಆವಾಗ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಈಗ ಕ್ಲಿಯರೆನ್ಸ್ ಹೌಸ್ ಗ್ಯಾರಂಟಿ ಆಲ್ ದ ಕಾಂಟ್ರಾಕ್ಟ್ ಬೈ ರಿಕ್ವೈರ್ಡ್ ದಟ್ ಪಾರ್ಟಿಸಿಪೆಂಟ್ ಮೇಂಟೈನ್ ದಿ ಕ್ಯಾಶ್ ಡೆಪಾಸಿಟ್ ಕಾಲ್ಡ್ ಆಸ್ ಮಾರ್ಜಿನ್ ಆರ್ ಮಾರ್ಜಿನ್ ಮನಿ. ಅಂದರೆ ಈಗ ಕ್ಲಿಯರೆನ್ಸ್ ಹೌಸ್ಗೆ ಒಂದು ಮಾರ್ಜಿನ್ ಮನಿ ಅಂತ ಇಕ್ಬೇಕಾಗುತ್ತೆ, ಇಷ್ಟು ಪರ್ಸೆಂಟ್ ಅಂತ. ಆ ಅಮೌಂಟ್ನ ಕ್ಯಾಶ್ ಡೆಪಾಸಿಟ್ ಅಂತಾರೆ. ಆ್ಯಸ್ ಸೂನ್ ಆ್ಯಸ್ ಕಾಂಟ್ರಾಕ್ಟ್ ಈಸ್ processed by the clearance house, buyer and seller of the contract will be contract with the clearance house in spite of counterparty with their original trading. ಅಂದರೆ ಈಗೆಲ್ಲ ನಾವು ಡೆಪಾಸಿಟ್ ಮಾಡಿ ಮತ್ತು ಮಾರ್ಜಿನ್ ಇಕ್ಕಿದಾದ್ಮೇಲೆ ಬೈಯರ್ ಆ್ಯಂಡ್ ಸೆಲ್ಲರ್ ಆ್ಯಕ್ಟಿವ್ ಆಗ್ತಾರೆ, ಆಮೇಲೆ ಟ್ರೇಡನ್ನ ಕಂಟಿನ್ಯೂ ಮಾಡ್ತಾರೆ. ಈಗ ಮಾರ್ಜಿನ್ ಮನಿ ಅಂದರೆ ಇಟ್ ಈಸ್ ಲೈಕ್ ಎ ಸೆಕ್ಯೂರಿಟಿ ಡೆಪಾಸಿಟ್ ಆರ್ ಇನ್ಶೂರೆನ್ಸ್ ಅಗೇನ್ಸ್ಟ್ ಎ ಪಾಸಿಬಲ್ ಫ್ಯೂಚರ್ ಲಾಸ್ ಆಫ್ ದಿ ವ್ಯಾಲ್ಯೂ. ಏಮ್ ಆಫ್ ಮಾರ್ಜಿನ್ ಮನಿ ಈಸ್ ಲೈಕ್ ಗೂಡ್ಸ್ ಫೇರ್ money is to minimize the risk, to safeguard integrity of the market and its own interest, and exchanging potential money. ಮಾರ್ಜಿನ್ ಮನಿ ಅಂದರೆ ಒಂದು ಟ್ರೇಡ್ ಆಗ್ತಿರುತ್ತೆ. ಈಗ 10 ಲಕ್ಷಕ್ಕೆ ಟ್ರೇಡ್ ಮಾಡ್ತಾನೆ ಅಂದರೆ ಅದ್ರ 10% ಅಂದರೆ 10% ಅಂದರೆ 1 ಲ್ಯಾಕು ಮಾರ್ಜಿನ್ ಮನಿಯಾಗಿ ಇಟ್ಕೊಂಡು ಅವನು ಟ್ರೇಡ್ನ ಸ್ಟಾರ್ಟ್ ಮಾಡ್ಬೋದು. ಅದನ್ನು ಮಾರ್ಜಿನ್ ಮನಿ ಅಂತ ಹೇಳ್ತಾನೆ. ನೆಕ್ಸ್ಟು ನ್ಯೂ ಕಾಂಟ್ರಾಕ್ಟ್ ಆನ್ ಫಸ್ಟ್ ಡೇ ಆರ್ ಅಸೆಸ್ಡ್ ಆನ್ ದ ಬೇಸಿಕ್ ರೇಟ್ ಸೆಟಲ್ಮೆಂಟ್ ಪ್ರೈಸ್ ಬೇಸ್ಡ್ ಆನ್ ದಿ ಆವ್ರೇಜ್ ಆಫ್ ಲಾಸ್ಟ್ ಟ್ರೇಡಿಂಗ್ ಆಫ್ ದಿ ಟ್ರೇಡಿಂಗ್ ಡೇ. ಅ ಡ್ಯೂ ಡೇ ರೇಟ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಆವ್ರೇಜ್ ಆಫ್ ಲಾಸ್ಟ್ ಫ್ಯೂ ಡೇ ಕ್ಲೋಸಿಂಗ್ ಪ್ರೈಸ್. ಅಂದರೆ ಸೆಟ್ಲ್ಮೆಂಟ್ ಹೆಂಗೆ ಆಗುತ್ತೆ ಅಂದರೆ ಆವ್ರೇಜ್ ಆಫ್ ಲಾಸ್ಟ್ ಟ್ರೇಡಿಂಗ್ ಡೇಗಳಿಂದ ಆಗುತ್ತೆ. ಅಂದರೆ ಈಗ ಎಲ್ಲ ಆವ್ರೇಜ್ ತೊಗೊಟ್ಟು ಅದ್ರ ಮೇಲೆ ಆವ್ರೇಜ್ ಕಂಡುಹಿಡಿದು ಅದ್ರ ಪ್ರೈಸ್ನ ಕೋಟ್ ಮಾಡ್ತಾರೆ. ಈಗ ಡ್ಯೂ ಡೇಟ್ ಏನಾನ ಆದರೆ ಆವ್ರೇಜ್ ಆಫ್ ಲಾಸ್ಟ್ ಫ್ಯೂ ಡೇಸ್ನ ತಗೊಂಡು ಆಮೇಲೆ ಕ್ಲೋಸಿಂಗ್ ಪ್ರೈಸ್ನ ಇದು ಕೋಟ್ ಮಾಡ್ತಾರೆ. ಎಲ್ಲಿ ನಾವು ಫ್ಯೂಚರ್ ಟ್ರೇಡ್ ಮಾಡ್ತಾ ಇರ್ಬೇಕಾದ್ರೆ. Initial margin, it is a amount to be deposited by a market participant in their margin account with the clearance house before they place buying or selling order of the future contract. ಇಲ್ಲಿ ಏನಂತ ಮುಂಚೆನೇ ಹೇಳಿದ್ದೆ ನಿಮಗೆ, 10% ಮಾರ್ಜಿನ್ ಮನಿ ಇಕ್ಬೇಕು, ಅದು ಇನಿಷಿಯಲ್ ಮಾರ್ಜಿನ್ ಅಂತ ಕರೀತಾರೆ. Variance or mark to market margin. Margin is work out difference of closing rate and rate of contract. It help to protect the interest of exchange. Mark to market ಬಂದರೆ ಅದು ಮಾರ್ಕೆಟ್ ಪ್ರೈಸ್. Volatility margin is a extra margin proposed by the exchange on buyer and seller event of increasing volatility of the price of the underlying in the market. A tender period margin, a extra margin composed on the contract during the conclude phase. ಇದು ಏನು ಅಂದರೆ ಈಗ ನಮಗೆ ಫ್ಲಕ್ಚುಯೇಟ್ ಆಗ್ತಾ ಮಾರ್ಜಿನ್ ಅಮೌಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕಮ್ಮಿ ಆಗಿರೋದಕ್ಕೆ ನಾವು ಫಿಲ್ ಮಾಡ್ತಾ ಹೋಗ್ತಾ ಇರಬೇಕು. 10% ಮಿನಿಮಮ್ ಮಾರ್ಜಿನ್ ಮೇಂಟೈನ್ ಮಾಡಲೇಬೇಕು. ಈಗ 8% ಆದರೆ ತಿರ್ಗಾ ನಮ್ಮ ಬ್ರೋಕರ್ ಹೇಳ್ತಾನೆ ಅದನ್ನು ಮೇಂಟೆನೆನ್ಸ್ ಮಾರ್ಜಿನ್ ಅಂತಾರೆ. ಮೇಂಟೆನೆನ್ಸ್ ಮಾರ್ಜಿನ್, ಇಟ್ ಈಸ್ ಎ ಮಿನಿಮಮ್ ಅಮೌಂಟ್ ಆಫ್ ಮಾರ್ಜಿನ್ ದಟ್ ರಿಕ್ವೈರ್ಡ್ ಟು ಹೆಲ್ಡ್ ಇನ್ ದ ಮಾರ್ಜಿನ್ ಅಕೌಂಟ್ ರಿಲೇಟೆಡ್ ಟು ಫ್ಯೂಚರ್ ಪೊಸಿಷನ್ ಹೆಲ್ಡ್. ಅಂದರೆ ಈಗ ನಾವು 1 ಲಕ್ಷದಕ್ಕೆ 10 ಲಕ್ಷದ ಕಾಂಟ್ರಾಕ್ಟ್ಗೆ 1 ಲಕ್ಷ ಮಿನಿಮಮ್ ಮಾರ್ಜಿನ್ ಮೇಂಟೈನ್ ಮಾಡಿದೆವು. ಮಾರ್ಕ್ ಟು ಮಾರ್ಕಪ್ ವ್ಯಾಲ್ಯೂಲಿ ನಮ್ಮ ಗ್ರ್ಯಾಜುಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಪ್ರೈಸು. ಅಂದರೆ 10 ಲಕ್ಷ ಇದ್ದಿದ್ದು 8 ಲಕ್ಷ ಆಗ್ಬಿಟ್ಟಿದೆ. 8 ಲಕ್ಷ ಆದಾಗ ಇನ್ಕ್ರೀಸ್ ಆಗ್ತಾ ಹೋಗಿದೆ. 10 ಲಕ್ಷ 12 ಲಕ್ಷ ಆದಾಗ ಮಾರ್ಜಿನ್ ಅಮೌಂಟು ನಮಗೆ ಎಷ್ಟು ಇಕ್ಬೇಕು, 1,20,000 ಹಾಕಬೇಕು. ಆದರೆ 1 ಲಕ್ಷ ಮಾತ್ರ ಇದೆ. ಆ 20,000 ಫ್ಲಕ್ಚುಯೇಟ್ ಆಗುತ್ತಲ್ಲ ಅದನ್ನು ಮೇಂಟೆನೆನ್ಸ್ ಮಾರ್ಜಿನ್ ಅಂತಾರೆ. ಅದರ್ ರಿಸ್ಕ್ ಕಂಟೈನ್ಮೆಂಟ್ measured used by the
exchange. A guarantee for settlement. There is a exchange only ensuring the proper correlation between the price in spot and future market and guarantee the performance of the contract by analyzing on continuous basis. A settlement guarantee fund, also called as trading guarantee fund. ಇದು ಫಸ್ಟು ಕ್ಲಿಯರೆನ್ಸ್ ಹೌಸ್ ಆಯಿತು. ಈಗ ಸೆಟ್ಲ್ಮೆಂಟ್ ಮಾತಾಡ್ತಾ ಇದ್ದೀವಿ. ಸೆಟ್ಲ್ಮೆಂಟ್ ಗ್ಯಾರಂಟಿ ಫಂಡ್ ಅಂತ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಇನಿಷಿಯಲ್ ಮಾರ್ಜಿನ್ ಅಂತ ಮೇಂಟೈನ್ ಮಾಡ್ತಾರೆ. ಅಬ್ಜೆಕ್ಟಿವ್ ಆಫ್ ದಿಸ್ ಫಂಡ್ to guarantee the settlement of bona fide transaction, to include the confidence in the minds of market participant, to protect the interest of investor. ಆಮೇಲೆ ಪ್ರೈಸ್ ಲಿಮಿಟ್ ಆ್ಯಂಡ್ ಸರ್ಕ್ಯುಲರ್ breaker, a procedure to control overacting in the times of serious market volatility and their mentality are known as circular breakup or price limit. ಅಂದರೆ ಈಗ ಜಾಸ್ತಿ ಇನ್ಕ್ರೀಸ್ ಆಗಿಬಿಡುತ್ತೆ, ಒಂದೊಂದ್ಸತಿ ಜಾಸ್ತಿ ಡಿಕ್ರೀಸ್ ಆಗಿಬಿಡುತ್ತೆ ಪ್ರೈಸಲ್ಲಿ. ಅವನ್ನ ಮೇಂಟೈನ್ ಮಾಡೋಕ್ಕೆ ವೊಲಾಟಿಲಿಟಿನ ನಾವು ಅಡ್ಜಸ್ಟ್ ಮಾಡಬೇಕು. ಅಂದರೆ ವೊಲಾಟಿಲಿಟಿ ಅಂದರೆ 0.5 ನಾವು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀವಿ, 0.1% ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀವಿ. ಆ ಥರ ವೊಲಾಟಿಲಿ ಫಿಕ್ಸ್ ಮಾಡಿದಾಗ ನಮಗೆ ಅದೇ ಥರದ ಕಾಂಟ್ರಾಕ್ಟ್ ಸಜೆಸ್ಟ್ ಮಾಡ್ತಾರೆ ನಮ್ಮ ಬ್ರೋಕರ್. ನೋಡಿ, ಸರ್ಕ್ಯುಲರ್ ಬ್ರೇಕಪ್ ಈಸ್ ಡೀಲ್ ವಿತ್ ವೆದರ್ ದ ಟ್ರೇಡಿಂಗ್ ಮೇ ಬಿ ಆಲ್ ಟೆಂಪ್ರವರಿ ಆರ್ ಸ್ಟಾಪ್ ಟುಗೆದರ್ ಎಂಟೈರ್ಲಿ. ಅಂದರೆ ಈಗ ನಾವು ಯಾವುದನ್ನು ಒಂದು ಟ್ರೇಡಿಂಗ್ ನಡೆಸ್ತಾ ಇದ್ದೀವಿ ಅಂದರೆ ಆ ಟ್ರೇಡಿಂಗು ಸ್ಟಾಪ್ ಮಾಡಬೇಕಾ ಇಲ್ಲ ಕಂಟಿನ್ಯೂ ಮಾಡಬೇಕಾ ಅಂತ ನಮಗೆ ತಿಳಿಸ್ತಾ ಹೋಗುತ್ತದು. ಅದಕ್ಕೆ ನಮಗೆ ಸರ್ಕ್ಯುಲರ್ ಬ್ರೇಕಪ್ ಅಂತ. ಆಮೇಲೆ ಪ್ರೈಸ್ ಲಿಮಿಟ್ ಎಫೆಕ್ಟ್ ದ ವೇ ಟ್ರೇಡಿಂಗ್ ಇನ್ ದ ಫ್ಯೂಚರ್ ಮಾರ್ಕೆಟ್. ನಿಮ್ಗೆ ಗೊತ್ತು, ಇವತ್ತು ನಾವು ಪ್ರೈಸ್ ಡಿಸೈಡ್ ಮಾಡಿ ಮುಂದೆ ನಾವು ಅದನ್ನು ಕೊಂಡ್ಕೊಳ್ಳೋದನ್ನು ಫ್ಯೂಚರ್ ಮಾರ್ಕೆಟ್ ಅಂತೇವೆ. ಆ ಫ್ಯೂಚರ್ ಮಾರ್ಕೆಟಲ್ಲಿ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಆದ್ದರಿಂದ ಇದು ನಮಗೆ ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಸೆಟ್ಲ್ಮೆಂಟ್ ಪ್ರೋಸೆಸ್ ಹೆಂಗಾಗುತ್ತೆ ಅಂದರೆ ಫಿಸಿಕಲ್ ಡೆಲಿವರಿ ಆ್ಯಂಡ್ ಕ್ಯಾಶ್ ಸೆಟ್ಲ್ಮೆಂಟು. ಫಿಸಿಕಲ್ ಡೆಲಿವರಿ ಅಂದರೆ ನಿಮ್ಗೆ ಗೊತ್ತು, ನಾವು ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದಾಗ ಫ್ಯೂಚರ್ ಮಾರ್ಕೆಟಲ್ಲಿ ಅವನೇ ಹೋಗಿ ಒಬ್ಬ ಕಸ್ಟಮರ್ ಕೊಟ್ಟು ಆಮೇಲೆ ಅಲ್ಲಿ ಕಾಸು ಇಸ್ಕೊಳ್ಳೋದನ್ನು ಫಿಸಿಕಲ್ ಡೆಲಿವರಿ ಅಂದಮೇಲೆ ಕ್ಯಾಶ್ ಸೆಟ್ಲ್ಮೆಂಟ್ ಅಂತಾರೆ. ಬೇಸ್ಡ್ ಆನ್ ದಿ ಅಂಡರ್ಲೈನ್ ಸ್ಪಾಟ್ ಪ್ರೈಸ್. ಅಂದರೆ ಆವಾಗ ಯಾವ ಸ್ಪಾಟ್ ಪ್ರೈಸ್ ಇರುತ್ತೆ, ಡಿಫ್ರೆನ್ಸ್ ಬಿಟ್ವೀನ್ ದಿ ಮಾರ್ಕೆಟ್ ಪ್ರೈಸ್ ಆ್ಯಂಡ್ ದಿ ಆ್ಯಕ್ಚುಯಲ್ ಪ್ರೈಸ್, ಅದು ಸ್ಪಾಟ್ ಪ್ರೈಸು ಆಗುತ್ತೆ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ಲ್ಮೆಂಟು, ಡೈಲಿ ಸೆಟ್ಲ್ಮೆಂಟ್ ಇದೆ ಮತ್ತು ಫೈನಲ್ ಸೆಟ್ಲ್ಮೆಂಟ್ ಡನ್ ಆನ್ ಅಟ್ ದ ಎಂಡ್ ಆಫ್ ಈಚ್ ಟ್ರೇಡಿಂಗ್ ಡೇ ಬೇಸ್ಡ್ ಆನ್ ದ ಫೈನಲ್ ಸೆಟ್ಲ್ಮೆಂಟ್ ಪ್ರೈಸ್ ಆರ್ ಡ್ಯೂ ಡೇಟ್ ರೈಟ್ ಆನ್ ಬೇಸ್ಡ್ ಆನ್ ದಿ ಡೈಲಿ ಸೆಟ್ಲ್ಮೆಂಟ್ ಪ್ರೈಸ್ ಡನ್ ಆನ್ ದಿ ಎಂಡ್ ಆಫ್ ದಿ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆ್ಯಂಡ್ ಟೇಕ್ ಇನ್ ಟು ಅಕೌಂಟ್ ಆಲ್ ದ ಟ್ರೇಡಿಂಗ್ ಆ್ಯಂಡ್ ಆಲ್ ಓಪನ್ ಪೊಸಿಷನ್ ಟು ಮಾರ್ಕೆಟ್ ಆ್ಯಂಡ್ ಟೇಕ್ ಇನ್ ಟು ಅಕೌಂಟ್ ಓನ್ಲಿ ಟ್ರೇಡಿಂಗ್ ನಾಟ್ ಕ್ಲೋಸಿಂಗ್ ದಿ ಎಕ್ಸ್ಪೈರಿ. ಈಗ ಎಲ್ಲ ಕಂಕ್ಲೂಷನ್ ಆದಮೇಲೆ ಇದರಲ್ಲಿ ಏನು ಅಂತ ತಿಳ್ಕೊಬೇಕು ಅಂದರೆ, ಡೈಲಿ ಸೆಟ್ಲ್ಮೆಂಟ್ ಅಂದರೆ ಪ್ರತಿ ದಿವಸ ಎಂಡಲ್ಲಿ ಸೆಟ್ಲ್ ಆಗೋದನ್ನ ಡೈಲಿ ಸೆಟ್ಲ್ಮೆಂಟ್ ಅಂತೀವಿ. ಫೈನಲ್ ಸೆಟ್ಲ್ಮೆಂಟ್ ಅಂದರೆ ನಾವು ಫ್ಯೂಚರ್ ಕಾಂಟ್ರಾಕ್ಟ್ ಯಾವಾಗ ಎಂಡ್ ಆಗುತ್ತಲ್ಲ ಆವಾಗ ಆಟೋಮೆಟಿಕಲಿ ಎಂಡ್ ಮಾಡೋದನ್ನು ಫೈನಲ್ ಸೆಟ್ಲ್ಮೆಂಟ್ ಅಂತೀವಿ. ನೆಕ್ಸ್ಟು ಫಿಸಿಕಲ್ ಡೆಲಿವರಿ ಪ್ರೊಸೆಸ್ ಹೆಂಗೆ ಅಂದರೆ ಸ್ಪಾಟ್ ಟ್ರೇಡಿಂಗು ಮತ್ತು ಫ್ಯೂಚರ್ ಟ್ರೇಡಿಂಗು. ಸ್ಪಾಟ್ ಟ್ರೇಡಿಂಗ್ ಅಂದರೆ ಇವತ್ತು ಒಂದು 100 ರೂಪಾಯಿ ಆಗಿರುತ್ತೆ ಪ್ರೈಸು, ನಾಳೆ 110, 120 ಆಗಿದ್ದಾಗ ನಮಗೆ ಟ್ರೇಡರ್ ಏನು ಮಾಡ್ತಾನೆ, ನಾನು ಇವಾಗೇ ಕೊಂಡ್ಕೊತೀನಿ, ನಾಳೆ ದಿವಸ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೆ ಇವಾಗೆ ಕೊಂಡ್ಕೊತೀನಿ ಅಂತ ಡಿಸೈಡ್ ಮಾಡಿ ಅವಾಗ ಕೊಂಡ್ಕೊಳ್ಳೋದು ಸ್ಪಾಟ್ ಟ್ರೇಡಿಂಗ್ ಅಂತಾರೆ. ಫ್ಯೂಚರ್ ಟ್ರೇಡಿಂಗ್ ಅಂದರೆ ಇವತ್ತು ಪ್ರೈಸ್ನ ಡಿಸೈಡ್ ಮಾಡಿ ಒಂದು ತಿಂಗಳು ಆದ ನಂತರ ನಾನು ಅದನ್ನು ಕೊಂಡ್ಕೊತೀನಿ ಅಂತ ಅದನ್ನು ಫ್ಯೂಚರ್ ಟ್ರೇಡಿಂಗ್ ಅಂತಾರೆ. ಡೆಲಿವರಿ ಟೈಪ್ಸು ಬೋತ್ ಆಪ್ಷನ್ಸ್, ಬೈಯರ್ ಆಪ್ಷನ್ಸು ಮತ್ತು ಸೆಲ್ಲರ್ ಆಪ್ಷನ್ಸು. ಡೆಲಿವರಿ ಆಫ್ ದಿ ಕಮಾಡಿಟಿ ವಿಲ್ ಬಿ ಟೇಕನ್ ಓನ್ಲಿ ಇಫ್ ಬೋತ್ ಬೈಯರ್ ಆ್ಯಂಡ್ ಸೆಲ್ಲರ್ ಗಿವ್ ದೇರ್ ಇಂಟೆನ್ಸ್ ಟು ಗಿವ್ ಡೆಲಿವರಿ ಬಿಫೋರ್ ದಿ ಎಕ್ಸ್ಪೈರಿ ಆಫ್ ದಿ ಕಾಂಟ್ರಾಕ್ಟ್. ಮುಂಚೆ ಅವರು ಡಿಸೈಡ್ ಮಾಡಿ ನಾವು ಡೆಲಿವರಿ ಮಾಡ್ತೀವಿ ಅಂತ ತಿಳ್ಕೊಂಡಾದಮೇಲೆ ಆವಾಗ ಡೆಲಿವರಿ ಆಗೋದನ್ನು
ಬೈಯರ್ ಆಪ್ಷನ್ ಅಂದರೆ ಸೆಲ್ಲರ್ ಆಪ್ಷನ್ ಅಂದರೆ ಡೆಲಿವರಿ ಈಸ್ ಬೇಸ್ಡ್ ಆನ್ ದಿ ಸೆಲ್ಲರ್ ಇಂಟೆನ್ಷನ್. ಬೈಯರ್ ಹ್ಯಾಸ್ ಟು ಟೇಕ್ ದಿ ಡೆಲಿವರಿ ಆನ್ ಕಂಪಲ್ಸರಿ ಬೇಸಿಸ್ ದಟ್ ಶುಡ್ ಬಿ ಅಲೋಕೇಟೆಡ್ ಟು ಹಿಮ್ ಬೈ ಎಕ್ಸ್ಚೇಂಜ್. ಅಂದರೆ ಬೈಯರು ಕಂಪಲ್ಸರಿ ಕೊಡಲೇಬೇಕು. ಈಗೆಲ್ಲ ನೋಡಿದಾದ್ಮೇಲೆ ನಮ್ಮ ಕನ್ಕ್ಲೂಷನ್ ಏನು ಅಂದರೆ ಮೇಜರ್ ಆಫ್ ಇಂಡಿಯನ್ ಇನ್ವೆಸ್ಟರ್ ಆರ್ ನಾಟ್ ಅವೇರ್ ದ organized commodity market. Many of them having a wrong impression about the commodity market in their mind. Concerning authority as their initiative to make the commodity trading process easy and simple. Along with the government effort, NGOs should come forward to educate the people about the commodity market. To ensure them to educate into it, there will be no doubt that in the future commodity market will be hot spot for the Indian farmer. ಅದರಿಂದ ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಹಿಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್.